ಬ್ಯಾನರ್ ಏನೋ ಹಾಕಿದಿರಲ್ಲ ಸರ್. ಇದು ಬಂದ್ಬಿಟ್ಟು ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೊಸ ಒಂದು ಸ್ಕೀಮು ವಿಚ್ ಇಸ್ ಇನಿಷಿಯೇಟೆಡ್ ಫ್ರಮ್ ಅವರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಈ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಒಂದು ಸ್ಕೀಮಲ್ಲಿ ಏನಂದರೆ ನಮ್ಮ ರೈತರಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದನ್ನು ಸಾವಯವ ನೈಸರ್ಗಿಕ ಕೃಷಿನ ಅಳವಡಿಸ್ಬೇಕು. ಇದನ್ನು ನಮ್ಮ ನೈಸರ್ಗಿಕ ಕೃಷಿ ಅಂದರೆ ನಾವು ಹೊರಗಡೆಯಿಂದ ಏನು ತರದಂಗೆ ನಮ್ಮ ಜಮೀನುಗಳಲ್ಲೇ ಸಿಗುವಂಥ ಔಷಧಿಗಳನ್ನು, ಗಂಜಲ ಸಗಣಿಗಳನ್ನು ತಗೊಂಡು ನಾವು ಮಾಡಿ ನಮ್ಮ ಕೃಷಿ ಮಾಡೋದನ್ನೇ ನ್ಯಾಚುರಲ್ ಫಾರ್ಮಿಂಗ್ ಅಂತ. ಇದನ್ನು ನಮ್ಮ ರೈತರಲ್ಲಿ ಆದಷ್ಟು ರೈತರುಗಳು ಇವತ್ತು ಕೆಮಿಕಲಲ್ಲಿ ಅಡ್ಜಸ್ಟ್ ಆಗೋಗಿರೋರಿಗೆ ಕೆಮಿಕಲಿಂದ ಮುಕ್ತ ಮಾಡಬೇಕು, ಕೆಮಿಕಲ್ ಮುಕ್ತ ಒಂದು ಸಮಾಜ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟನ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇನಿಷಿಯೇಟ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಜೊತೆ ಟೈಅಪಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನನ್ನ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ BRC ಅಂತ ಸೆಲೆಕ್ಟ್ ಮಾಡಿದ್ದಾರೆ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಏನಂದರೆ ನಮ್ಮ ಅಂಡರಲ್ಲಿ ಕೆಲವೊಂದಷ್ಟು ಜನ ಒಂದು 250 to 300 ಫಾರ್ಮರ್ಸ್ನ ಕೊಟ್ಟಿರ್ತಾರೆ. ಆ ಫಾರ್ಮರ್ಸಿಗೆ ನಾವು ಏನಂದರೆ ನಾವು ಈ ಥರ ಪರಿಕರಗಳು ಅಂದರೆ ಬಯೋ ಇನ್ಪುಟ್ಸ್ ಅಂತ ಹೇಳ್ತೀವಿ. ಈ ಬಯೋ ಇನ್ಪುಟ್ಸನ್ನ ನಾವು ತಯಾರು ಮಾಡಿ ಆ ಬಯೋ ಇನ್ಪುಟ್ಸನ್ನ ನಾವು ಆ ಫಾರ್ಮರ್ಸಿಗೆ ಕೊಟ್ಟು ಆ ಫಾರ್ಮರ್ಸು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅವರ ತೋಟದಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದನ್ನು ಅವರು ಕೃಷಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮನ್ನು ಬಯೋ ಇನ್ಪುಟ್ನ ನಾವು ರೈತರಿಗೆ ತಲುಪಿಸ್ಬೇಕು. ಬಯೋ ಇನ್ಪುಟ್ಸ್ ಅಂದರೆ ಈ ಕೃಷಿ ಪರಿಕರಗಳು ಏನಂದರೆ ಅಗ್ನಿಯಸ್ತ್ರ ಇರ್ಬೋದು, ಪಂಚಗವ್ಯ ಇರ್ಬೋದು, ಬ್ರಹ್ಮಾಸ್ತ್ರ, ನೀಮಾಸ್ತ್ರ ಅಥವಾ ಎರೆಜಲ, ಎಲ್ಲದನ್ನು ನಾವು ನಮ್ಮಲ್ಲಿ ತಯಾರಿಸ್ಬಿಟ್ಟು ನಾವು ರೈತರಿಗೆ ಕೊಡಬೇಕು. ರೈತರುಗಳು ಇದನ್ನು ತಗೊಂಡು ರೈತರುಗಳು ಇದನ್ನು ಅವರ ಜಮೀನುಗಳಲ್ಲಿ ಸ್ಪ್ರೇ ಮಾಡೋದು, ಅದು ಗೆಡ್ಡೆ ಕೊಡೋವಂಥದ್ದನ್ನು ಗೆಡ್ಡೆ ಕೊಡೋದು, ಇವೆಲ್ಲ ಮಾಡಿದಾಗ ಅವ್ರ ಜಮೀನಲ್ಲಿ ಒಳ್ಳೆಯ ಆದಾಯ ಬರುತ್ತೆ. ಆ ಥರ ಮಾಡಬೇಕು ಅನ್ನೋ ಉದ್ದೇಶನ ನಾವು ಮಾಡ್ತಾ ಇರೋದು. ಇದನ್ನು ಸ್ಟೇಟ್ ಗೌರ್ಮೆಂಟು ನಮ್ಮ ಎಲ್ಲ ಹೋಬಳಿ ಮಟ್ಟದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ, ಜಿಲ್ಲಾ ಮಟ್ಟದಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದನ್ನು ನನ್ನನ್ನು ಮೊನ್ನೆನೂ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ವಿಚ್ ಇಸ್ ಫಾರ್ BRC ಅಂತ. ಸ್ಟೇಟ್ ಲೆವೆಲ್ ಸದರ್ನ್ ಡಿಸ್ಟ್ರಿಕ್ಟ್ಸಿಂದ ಎಲ್ಲ ಬಂದು ಸೊ ಇಲ್ಲಿ ಅಟೆಂಡ್ ಆಗ್ತಾರೆ KVKಲಿ. ಅಲ್ಲಿಗೆ ಹೋದಾಗ ನಮ್ಮ BRCಗಳನ್ನು ಒಂದು 3 ಜನ BRC ಒಂದೊಂದು ಡಿಸ್ಟ್ರಿಕ್ಟಿಂದ ಸೆಲೆಕ್ಟ್ ಆಗಿರೋರು ಹೋಗಿ ನಾವು ಟ್ರೈನಿಂಗ್ ತೊಗೊಂಡು ಬೇರೆಯವರಿಗೆಲ್ಲದನ್ನು ಈ ವಿಚಾರಗಳನ್ನು ಮುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ನನ್ನ ಲಾಸ್ಟ್ ಮಂತ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಅಂತ ಬ್ಯಾಂಗ್ಳೂರಲ್ಲಿ ಆಯಿತು. ಇದ್ರ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಪ್ಯಾಲೇಸ್ ಗ್ರೌಂಡ್ಸಲ್ಲಿತ್ತು. ಅದು ಮುಂಚೆ ಕೃಷಿ ಇಲಾಖೆಯ ಹೆಡ್ ಆಫೀಸ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಯಿತು. ಅದಕ್ಕೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆ ನನ್ನನ್ನು ಮೈಸೂರು ಡಿಸ್ಟ್ರಿಕ್ಟ್ ರೆಪ್ರೆಸೆಂಟ್ ಮಾಡಲಿಕ್ಕೆ ಕಳಿಸಿದರು. ಸೊ ಮೈಸೂರು ಡಿಸ್ಟ್ರಿಕ್ಟಿಂದ ನಾನು ರೆಪ್ರೆಸೆಂಟ್ ಆಗಿ ಆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿ ಅದರಲ್ಲೂ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಜರ್ಮನಿಯಿಂದ, ಬೇರೆ ದೇಶಗಳಿಂದ, ಕೊಲಂಬಿಯಾ ದೇಶದಲ್ಲಿ ಕೆಲಸ ಮಾಡಿರುವಂಥ ವಿಜ್ಞಾನಿಗಳಿರ್ಬೋದು, ನಮ್ಮ ಉತ್ತರ ಭಾರತದಲ್ಲಿದ್ದ ವಿಜ್ಞಾನಿಗಳಿರ್ಬೋದು, ಅವರೆಲ್ಲದೂ ಅಲ್ಲಿ ಭಾಗವಹಿಸಿ ಅವರವರ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡಿದ್ದಾರೆ. ಅದೆಲ್ಲದೂ ನನಗೆ ಒಂದು ಪಾಠವಾಯಿತು. ಈ ಥರ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಭಾಳಷ್ಟು ಉಪಯೋಗ ನನಗಂತೂ ಸಿಕ್ಕಿದೆ, ಮುಂದಕ್ಕೆ ಎಲ್ಲರಿಗೂ ಸಿಗ್ತಾ ಹೋಗುತ್ತೆ. ಈಗ ನಿಮ್ಮಲ್ಲಿ ಬಂದರೆ ಇದ್ರ ಬಗ್ಗೆ ಎಲ್ಲ ನೀವು ಟ್ರೈನಿಂಗ್ಸ್ ಎಲ್ಲ ಕೊಡ್ತೀರಾ ಸರ್? ಖಂಡಿತವಾಗಿ ಕೊಡ್ತೇನೆ. ಯಾವುದೇ ಥರದ್ದು ಚಾರ್ಜಸ್ ಮಾಡಲ್ಲ. ಟ್ರೈನಿಂಗ್ ಅಂತ ಅಂದರೆ ಏನಂದರೆ ನೀವು ಪ್ರತಿಯೊಬ್ಬರನ್ನು ಬಂದು ಕೇಳ್ಬೋದು, ವಿಚಾರ ತಿಳ್ಕೊಬೋದು. ಆದಷ್ಟು ಗುಂಪಲ್ಲಿ ಬಂದಾಗ ಇನ್ನೂ ಸುಲಭ ಆಗುತ್ತೆ. ಒಬ್ಬೊಬ್ಬರಾಗೆ ಬಂದರೆ ಹೇಳ್ಕೊಡ್ಲಿಕ್ಕೆ ಟೈಮ್ ತೊಗೊಳುತ್ತೆ. ಹೇಳ್ಕೊಡ್ತೇನೆ, ಆ ಥರ ಏನಿಲ್ಲ. ಬಟ್ ಗುಂಪಲ್ಲಿ ಬಂದಾಗ ಈ ಪರಿಕರಗಳನ್ನ ನಾವು ಮಾಡಿ ತೋರಿಸ್ಬೋದು. ಒಂದು ದಿವಸ ಈ ಥರ ಈ ಯಾವ್ಯಾವ ಪರಿಕರಗಳಿದೆ, ಈ ಥರ ಮಾಡಿಕೊಂಡು ಈ ಥರ ಉಪಯೋಗಿಸೋದನ್ನು ನಾನು ನಿಮಗೆ ಹೇಳ್ಕೊಡ್ಬೋದು ಗುಂಪಲ್ಲಿ. ಆವಾಗ ಜಾಸ್ತಿ ಜನ ರೈತರಿಗೂ ತಲುಪುತ್ತೆ, ಜಾಸ್ತಿ ಜನಕ್ಕೂ ತಲುಪುತ್ತೆ. ಸೊ ಆವಾಗ ನಮಗೆ ಸಮಾಜಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಂದ್ ಮಾಡ್ಬೋದು. ಶಾಲೆ ಮಕ್ಕಳು ಕೂಡ ಬರ್ತಾರೆ ನಮ್ಮಲ್ಲಿ ನೋಡಲಿಕ್ಕೆ. ಆ್ಯಕ್ಚುಲಿ ಹೌದು, ಶಾಲೆ ಮಕ್ಕಳುಗಳು ಈಗೆಲ್ಲ ಕಳೆದ ವರ್ಷದಲ್ಲಿ ಒಂದು 2 ಸ್ಕೂಲಿಂದ, ಕಳಲೆಯಿಂದ ಮತ್ತು ಬಿಳಿಗೆರೆ ಅಂತ ಒಂದು ಹುಣಸೂರು ಹತ್ರ ಒಂದು ಹಳ್ಳಿ ಇದೆ, ಒಂದು ಊರಿದೆ. ಆ ಊರಿಂದ ಶಾಲೆ ಮಕ್ಕಳುಗಳು ಒಂದು 100 ಜನ ಮಕ್ಕಳು ಬಂದು ಇದನ್ನೆಲ್ಲ ನೋಡಿ ನಮ್ಮ ತೋಟದಲ್ಲಿರೋ ಒಂದು ಪರಿಕರಗಳನ್ನ ನೋಡೋದು, ಅವರು ತಿಳ್ಕೊಂಡು ಅವರು ಒಂದು ಅವ್ರ ಸ್ಕೂಲ್ ಸುತ್ತಮುತ್ತ ಇರೋವಂಥ ಜಾಗದಲ್ಲಿ ಗಿಡಗಳನ್ನ ನೆಟ್ಟಿದ್ದಾರೆ. ಆ ಗಿಡಗಳಿಗೆ ಆರೈಕೆನೂ ಈ ಥರದಲ್ಲಿ ಮಾಡ್ತಾಯಿದ್ದಾರೆ. ಅದಾದಮೇಲೆ ಸಮ್ಮರ್ ಕ್ಯಾಂಪಿಗೆ ಬರೋವಂಥ ಮಕ್ಕಳುಗಳು ಬರ್ತಾರೆ. ನಮ್ಮ ಸ್ನೇಹಿತರದೇ ಒಂದಿಬ್ಬರದ್ದು ಸಮ್ಮರ್ ಕ್ಯಾಂಪ್ ಇದೆ. ಆ ಸಮ್ಮರ್ ಕ್ಯಾಂಪಿಗೆ ಬರೋ ಮಕ್ಕಳನ್ನ ಇಲ್ಲಿ ಕರ್ಕೊಬಂದು ಆ ಮಕ್ಕಳಿಗೆ ಇವತ್ತಿಂದನೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿನ ಅವರಿಗೆ ಇವಾಗಲಿಂದನೇ ತೋರಿಸ್ಕೊಡ್ತಾರೆ ನಮ್ಮ ಸ್ನೇಹಿತರು ಎಲ್ಲ. ಈ ಥರ ಮಾಡಿಕೊಂಡು ಒಂದು ಒಳ್ಳೆಯ ಸಮಾಜನ ಕಟ್ಟೋದ್ರಲ್ಲಿ ನಾನಂತೂ ಶ್ರಮಿಸ್ತಾ ಇದ್ದೀನಿ.